ಸಹಾಯಕಿ ಮೇಲೆ ಶಿಕ್ಷಕಿ ದೌರ್ಜನ್ಯ. ಆಕ್ರೋಶಗೊಂಡ ಸಾರ್ವಜನಿಕರಿಂದ ಅಂಗನವಾಡಿ ಕೇಂದ್ರಕ್ಕೆ ಬೀಗ. ಶಿಗ್ಗಾವಿ ನಗರದ ಜನತಾ ಫ್ಲಾಟ್ ವಾರ್ಡ್ ನಂಬರ್ 7ರ ಅಂಗನವಾಡಿಯ ಶಿಕ್ಷಕಿಯಿಂದ ಸಹಾಯಕಿಯ ಮೇಲೆ ಆದ ಕಿರುಕುಳ ಪದೇ ಪದೇ ಜಗಳಕ್ಕೆ ಅನುವು ಮಾಡುತ್ತಿದ್ದು, ತಪ್ಪೇ ಇಲ್ಲದ ವಿಷಯಕ್ಕೆ ಆಯಾ ಮೇಲೆ ಶಿಕ್ಷಕಿ ದಬ್ಬಾಳಿಕೆ ಹಾಗೆ ಅಂಗನವಾಡಿಗೆ ಬರುವ ಆಹಾರ ಪದಾರ್ಥಗಳ ಮೇಲೆ ಕಳವು ಆಪಾದನೆ ಮಾಡುತ್ತಿದ್ದಾರೆ. ಯಾವುದೇ ಆರೋಗ್ಯ ಸಮಸ್ಯೆಯೂ ಇಲ್ಲದಿದ್ದರೂ ಮಕ್ಕಳ ಮೇಲೆ ಪರಿಣಾಮ ಬೀರುವ ರೋಗ ಇದೆ ಎಂದು ಶಿಕ್ಷಕಿ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ಸಾರ್ವಜನಿಕರು 5 ವರ್ಷದಿಂದ ಇದೇ ಅಂಗನವಾಡಿಯಲ್ಲಿ ಆಯಾ ಆಗಿ ಕೆಲಸ ಮಾಡುತ್ತಿದ್ದು, ಇಲ್ಲದ ರೋಗ ಈಗ ಹೇಗೆ ಬಂತು, ಹಾಗೆ ಮೇಲಿನ ಅಧಿಕಾರಿಗಳಿಗೆ ಹೇಗೆ ಈ ಮಾಹಿತಿ ಹೋಯಿತು ಎಂದು ವಾರ್ಡ್ ಜನರು ಕೇಳಿದ್ರೆ ನಂಗೆ ಗೊತ್ತಿಲ್ಲ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಸಾರ್ವಜನಿಕರಿಂದ ಅಂಗನವಾಡಿ ಕಟ್ಟಡಕ್ಕೆ ಬೀಗ ಹಾಕಿ ಅಧಿಕಾರಿಗಳು ಬೇರೆ ಶಿಕ್ಷಕಿ ನೇಮಕ ಮಾಡುವವರೆಗೂ ಅಂಗನವಾಡಿ ಕಟ್ಟಡ ಬೀಗ ತೆಗೆಯುವುದಿಲ್ಲ ಎಂದು ಶಿಕ್ಷಕಿ ಹಾಗೂ ಆಯಾ ಸಮ್ಮುಖದಲ್ಲಿ ಬೀಗ ಜಡಿದ್ರು. ವರದಿ ಸೋಮಶೇಖರ ಲಮಾಣಿ. ಈ ಅಂಗನವಾಡಿ ಬಂದ್ಬಿಟ್ರಿ. ಲಾಸ್ಟ್ ಟೈಮ್ ನಾವು ರೇಷನ್ ಕಳುವು ಆಗೈತಿ ಅಂತೇಳಿ ಇದು ಮಾಡಿದ್ವಿ. ಅದು ರೇಷನ್ ಗಾಡಿಯಿಂದನ ಕಮ್ಮಿ ಇಳಿಸಿದ್ರು ಅಂತೇಳಿ ಪ್ರೂವ್ ಆಗ್ತದ. ಅವ್ರು ರಿಟರ್ನ್ ಇಳಿಸ್ಬೇಕಂತ ಮಾಡಿದ್ವಿ, ಹಂಗ್ ಮಾಡಿದ್ವಿ ಅಂತ ನಮ್ಗೆ ಹಂಗ ಉತ್ತರಗಳು ಕೊಟ್ಟರು. ನಾವು ಅದ್ರ ಕಾರಣಕ್ಕೆ ಎಲ್ಲಾನು 1 ತಿಂಗಳದಲ್ಲ ಇದು ಅಂತೇಳಿ ಎಲ್ಲಾ ತರ ತೋರಿಸಿದ ಮೇಲೆ ಪ್ರೂಫ್ನ ಅವರು ಡಿ ಅವ್ರ ಮೇಡಮ್ ಅವ್ರು ಬಂದು ಸಸ್ಪೆಂಡು ಮಾಡಿದ್ರು. ಈಗ ರಿಟರ್ನ್ ಮತ್ತೊಳ್ಳಿ ಇಲ್ಲಿ ಹಂಗ ಒಂದು ಹೆಸರಿಗೆ ಅಂತ ಹೇಳಿ ಟೀಚರ್ನ ಮತ್ತೊಳ್ಳಿ ಹಂಗ ಎಮರ್ಜೆನ್ಸಿ ಅಂತ ಕಳ್ಸಿದ್ರು. ತಾತ್ಕಾಲಿಕವಾಗಿ ಒಂದು ಟೀಚರ್ನ ಕಳ್ಸಿದ್ರು. ಆ ಟೀಚರ್ ಅವ್ರೂ ಆಯ್ತು, ಸಹಾಯಕಿ ಅವ್ರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲನ ಅವ್ರ ನಡುವೆ ಜಗಳ ಆಗತೈತಿ. ಮತ್ತೇನಪ್ಪ ಅಂತಂದ್ರೆ ಟೈಮ್ ಟು ಟೈಮ್ ಮಕ್ಕಳನ್ನ ಕರ್ಕೊಂಬರಕ ಆಗತ್ತಿಲ್ಲ. ಮೊನ್ನೆದ ಮಕ್ಕಳು ಇಲ್ಲಿ ಶಾಲೆಗೆ ಬರಾಕ ಹಿಂದ್ ಮಾಡಾಕತ್ತಾರ ಟೀಚರ್ ಇಲ್ಲದಕ್ಕೆ. ಟೀಚರ್ ಅವ್ರು ಬಂದಾಗ ಬರ್ತಾರ, ಇಲ್ದಾಗಿಲ್ಲ. ಟೀಚರ್ ಒಬ್ಬನ ಸಸ್ಪೆಂಡ್ ಮತ್ತೊಬ್ಬನ ಕೊಡ್ಬೇಕು ಅನ್ನೋದಿಲ್ಲ ಅವ್ರ ಅಧಿಕಾರಿಗಳ ಕಡೆ. ಅದ್ರ ಕಾರಣಕ್ಕೆ ಟೀಚರ್ ಇಲ್ಲದಕ್ಕೆ ನಾವು ಶಾಲೆಗೆ ಚಾವಿ ಹಾಕಾಕತ್ತೀವಿ. ಹಾಕಿದೇವು ಚಾವಿನ. ಇನ್ನು ಚಾವಿ ಹೋಗಿ CDPO ಆಫೀಸ್ಗೆ ಹ್ಯಾಂಡ್ ಓವರ್ ಮಾಡಾಕತ್ತೀವಿ. ಟೀಚರ್ ಪರ್ಮನೆಂಟ್ ಆಗಿ ಟೀಚರ್ ಬರಲಿ ಮಠ ಅಂಗನವಾಡಿ ಬಂದಿರಲಿಲ್ಲ ಮೇರೆ. ಇದನ್ನು ಹೇಳಿ ಚಾವಿ ಹಾಕಿವಿ. ನಮ್ಮ ಹೆಸರು ಆನಂದ್ ಅಂತ.